ಮೂರ್ಖರ ಜೊತೆ ವಾದವನ್ನ ಮಾಡಬೇಡಿ. ಮೌನವೇ ನಿಮ್ಮ ಅತ್ಯುತ್ತಮವಾಗಿರುವಂತಹ ಉತ್ತರ. ಆರಂಭಿಕ ಹಂತಗಳಲ್ಲೇ ಬೌಂಡರಿಗಳನ್ನ ನಿಗದಿಪಡಿಸಿ. ನೀವು ಅನುಮತಿಸುವ ರೀತಿಯಲ್ಲಿ ಜನರು ನಿಮ್ಮನ್ನ ನಡೆಸಿಕೊಳ್ಳುತ್ತಾರೆ. ಯಾವಾಗ ನೀವು ಗೌರವಿಸಲ್ಪಡುವುದಿಲ್ಲವೋ ದೂರ ನಡೆಯಲು ಕಲಿಯಿರಿ. ಜನರು ನಿಮ್ಮನ್ನ ಕಡಿಮೆ ಅಂದಾಜು ಮಾಡಲಿ, ನಂತರ ನಿಮ್ಮ ಕಾರ್ಯಗಳಿಂದ ಅವರನ್ನ ಅಚ್ಚರಿಗೊಳಿಸಿ. ಇಲ್ಲ ಎಂದು ಹೇಳುವ ಕಲೆಗಳನ್ನು ಕರಗತ ಮಾಡಿಕೊಳ್ಳಿ. ಅಪರಾಧಿ ಭಾವನೆ ಇಲ್ಲದೆ ಗಮನಿಸು ಎಂದು ಎಂದಿಗೂ ಕೂಡ ಬೇಡಿಕೊಳ್ಳಬೇಡಿ. ನಿಮ್ಮ ಮೌನ ಸಾಕಷ್ಟು ಇರಲಿ. ಯಾವಾಗಲೂ ಕೂಡ ನಿಮ್ಮ ಭರವಸೆಗಳನ್ನು ಉಳಿಸಿಕೊಳ್ಳಿ. ಪದೇ ಪದೇ ಅವಕಾಶ ಕೊಟ್ಟರೂ ಕೂಡ ಅವರಿಗೆ ನೀವು ಇಂಪಾರ್ಟೆಂಟ್ ಅಥವಾ ಪ್ರಾಮುಖ್ಯತೆ ಇಲ್ಲ ಅಂದ ಮೇಲೆ ಅವರಷ್ಟಕ್ಕೆ ಅವರನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ಒಂದು ವೇಳೆ ಮತ್ತೆ ನೀವೇ ಬೇಕು ಅಂತ ಬಂದರೆ ಮುಲಾಜಿಲ್ಲದೆ ಅಂಥವರನ್ನು ದೂರ ಬಿಟ್ಟು ಬಿಡಿ. ಬದುಕು ಎನ್ನುವುದು ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಎನ್ನುವುದು ಬದಲಾಗಬೇಕು ಅಂದರೆ ಪರಿಸ್ಥಿತಿಯು ಕೂಡ ಬದಲಾಗಬೇಕು. ಪರಿಸ್ಥಿತಿಯು ಬದಲಾಗಬೇಕು ಅಂದರೆ ಕಾಲ ಬದಲಾಗಲೇಬೇಕು. ಕಾಲವೂ ಕೂಡ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸಿ ಸಹಿಸಿಕೊಳ್ಳುವಂತಹ ತಾಳ್ಮೆ ಇರಬೇಕು. ತಾಳ್ಮೆ ಮೈಗೂಡಬೇಕಾದರೆ ಪರಮಾತ್ಮನ ಮೇಲೆ ಇರುವಂತಹ ನಂಬಿಕೆ ಗಟ್ಟಿಯಾಗಬೇಕು. ಒಂದು ಕಲ್ಲು ಒಂದು ಬಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ, ಹೋಗಿ ಅದು ದೈವತ್ವವನ್ನು ಪಡೆದುಕೊಳ್ಳುತ್ತದೆ. ಆದರೆ ಪ್ರತಿದಿನವೂ ಕೂಡ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಾನೇ ಆದಿಯು ನಾನೇ ಅಂತ್ಯವು, ಸಕಲವೂ ನಾನೇ ಆಗಿದ್ದೇನೆ. ನನ್ನನ್ನು ನಂಬುವುದಾದರೆ ಸಂಪೂರ್ಣ ಮನಸ್ಸಿನಿಂದ ಅನುಮಾನವಿಲ್ಲದೆ ನಂಬು. ಶುದ್ಧ ಮನಸ್ಸಿನಿಂದ ಮಗು ತನ್ನ ತಾಯಿಯನ್ನ ಅಪ್ಪುವ ಹಾಗೆ ನನ್ನನ್ನು ನಂಬು. ನಾನು ಖಂಡಿತವಾಗಿಯೂ ಕೂಡ ನಿನ್ನನ್ನು ರಕ್ಷಣೆ ಮಾಡೇ ತೀರುತ್ತೇನೆ ಎಂದು ಹೇಳುತ್ತಾನೆ. ನಮ್ಮನ್ನ ಅಳುವಂತೆ ಮಾಡುವಂತಹ ಸಂಬಂಧಗಳಿಗಿಂತ ಆಳವಾಗಿರತಕ್ಕಂತಹ ಸಂಬಂಧ ಮತ್ತೊಂದಿಲ್ಲ, ಮತ್ತು ನಮ್ಮನ್ನ ಅಳುವಂತೆ ಬಿಟ್ಟು ಬಿಡುವಂತಹ ಸಂಬಂಧಕ್ಕಿಂತ ದುರ್ಬಲವಾಗಿ ಇರುವಂತಹ ಸಂಬಂಧ ಮತ್ತೊಂದಿಲ್ಲ. ಒಬ್ಬ ವ್ಯಕ್ತಿಯು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವವರೆಗೆ ಮಾತ್ರ ಸಹಿಸಿಕೊಳ್ಳುತ್ತಾನೆ. ನಂತರ ಅವನು ಸಂಬಂಧಗಳನ್ನು ಅಥವಾ ತನ್ನ ಪ್ರೀತಿ ಪಾತ್ರರಿಂದಲೂ ಕೂಡ ಮುಖ್ಯದವರು ಎಂದು ಪರಿಗಣಿಸುವುದಿಲ್ಲ. ತಪ್ಪು ಮಾಡಿದವನಿಗೆ ಒಂದು ಅವಕಾಶವನ್ನ ಕೊಡು, ಸರಿಪಡಿಸಿಕೊಳ್ಳುತ್ತಾನೆ. ಆದರೆ ಮೋಸ ಮಾಡಿದವನಿಗೆ ಮಾತ್ರ ಅವಕಾಶವನ್ನ ಕೊಡಬೇಡ, ಏಕೆಂದರೆ ಜೀವನದಲ್ಲಿ ಮರೆಯಲು ಆಗದೇ ಇರುವಂತಹ ಗಾಯವನ್ನು ತಂದುಕೊಡುತ್ತಾನೆ. ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಯೋಚಿಸಬೇಡಿ, ಏಕೆಂದರೆ ಪಾಠ ಕಲಿಸಿರುವಂತಹ ಶಿಕ್ಷಕನು ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ. ಈ ಜೀವನದಲ್ಲಿ ಕೊನೆಯವರೆಗೂ ಕೂಡ ಜೊತೆಯಾಗಿ ಇರುವುದು ಕೇವಲ ಪತಿ ಪತ್ನಿಯರ ಬಾಂಧವ್ಯವೇ. ಯಾರಿಗಾಗಿಯೂ ಕೂಡ ಅಥವಾ ಯಾರಿಂದಲೂ ಕೂಡ ನಿನ್ನ ಜೊತೆ ಅವರನ್ನು ದೂರ ಮಾಡಿಕೊಳ್ಳಲೇಬೇಡ. ಕಷ್ಟದ ದಿನಗಳಲ್ಲಿ ತಾಳ್ಮೆ ತೆಗೆದುಕೊಳ್ಳಬೇಕು. ಒಂದು ಕಾರಣಕ್ಕಾಗಿ ಎಲ್ಲವೂ ಕೂಡ ಸಂಭವಿಸುತ್ತದೆ, ಜೊತೆಗೆ ತಕ್ಕ ರೀತಿಯ ಪರಿಹಾರವೂ ಕೂಡ ಸಿಕ್ಕೇ ಸಿಗುತ್ತದೆ. ಆತಂಕ ಪಡುವಂತಹ ಅಗತ್ಯವಿಲ್ಲ. ನಿನಗೆ ಕೆಲಸ ಮಾಡುವಂತಹ ಆಸಕ್ತಿ ಇದ್ದರೆ ಕೆಲಸ ಎನ್ನುವುದು ಮಾಡುವುದಕ್ಕೆ ಬಹಳಷ್ಟು ಇದೆ, ಅವಕಾಶಗಳು ಇವೆ. ಕೆಲಸಗಳಿಗೆ ಶ್ರೇಷ್ಠತೆ ಮತ್ತು ಕನಿಷ್ಠತೆ ಎನ್ನುವುದು ಇಲ್ಲ. ನಿನ್ನ ಮನಸ್ಸಿನಿಂದ ಎಲ್ಲವನ್ನು ಕೂಡ ತೆಗೆದುಹಾಕಿ ನಾನು ಕೇವಲ ಕೆಲಸವನ್ನು ಮಾಡಬೇಕು ಎನ್ನುವುದಾಗಿ ನಿರ್ಧಾರವನ್ನು ತೆಗೆದುಕೋ. ಖಂಡಿತವಾಗಿಯೂ ಕೂಡ ನೀನು ಯಾವುದೋ ಒಂದು ಕೆಲಸದಲ್ಲಿ ಯಶಸ್ವಿ ಆಗಿ ಆಗುತ್ತೀಯ. ನಾನು ಇಲ್ಲದಿದ್ದರೂ ಕೂಡ ಪ್ರಪಂಚವಿತ್ತು, ನಾನು ಬಂದು ಹೋದ ಮೇಲೆಯೂ ಕೂಡ ಈ ಪ್ರಪಂಚ ಎನ್ನುವುದು ಇರುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ತಪ್ಪುಗಳನ್ನು, ಸೋಲುಗಳನ್ನು, ಅವಮಾನಗಳನ್ನು, ನಿರಾಸೆಗಳು, ತಿರಸ್ಕಾರಗಳು ಇವೆಲ್ಲವೂ ಕೂಡ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳಾಗಿರುತ್ತವೆ. ಯಾವ ವ್ಯಕ್ತಿಯೂ ಕೂಡ ಈ ಒಂದು ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರಾದರೂ ಅವಮಾನ ಮಾಡುವುದಾಗಲಿ, ಅಪಮಾನ ಮಾಡುವುದಾಗಲಿ, ಅಥವಾ ನಿಮ್ಮನ್ನು ಹೀಯಾಳಿಸುವುದಾಗಲಿ, ನಿಮ್ಮನ್ನು ಕಡೆಗಣಿಸುವುದಾಗಲಿ ಮಾಡಿದ್ದೇ ಆದಲ್ಲಿ ನೀವು ಖಂಡಿತವಾಗಿಯೂ ಆ ಕ್ಷಣದಲ್ಲಿ ಸುಮ್ಮನೆ ಎದ್ದು ಹೋಗಿ. ಏಕೆಂದರೆ ಎಲ್ಲವನ್ನ ಕಾಲ ಎನ್ನುವುದು ತಂದುಕೊಡುತ್ತದೆ. ಆ ಕಾಲದ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಕಾಲಕ್ಕೆ ಸರಿಯಾಗಿ ಗೊತ್ತಿದೆ ಯಾರಿಗೆ ಯಾವಾಗ ಏನು ಕೊಡಬೇಕು ಎಂದು. ಎಷ್ಟೋ ಸಂಬಂಧಿಕರು, ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಒಬ್ಬಂಟಿ ಅನಿಸಿಬಿಡುತ್ತದೆ. ಆಕಳು ತನ್ನ ಹಾಲನ್ನು ತಾನು ಕುಡಿಯುವುದಿಲ್ಲ, ಮರ ತನ್ನ ಒಂದು ನೆರಳನ್ನು ತಾನು ಅನುಭವಿಸುವುದಿಲ್ಲ.
ಜೀವನವೆಂದರೆ ನಮಗಾಗಿ ಬದುಕುವುದಲ್ಲ, ಬೇರೆಯವರಿಗಾಗಿಯೂ ಕೂಡ ನಾವು ಬದುಕಬೇಕಾಗುತ್ತದೆ. ಬದಲಾವಣೆ ಯಾವತ್ತಿಗೂ ಕೂಡ ಬಯಸಲೇಬೇಡಿ. ನೀವು ಕಳೆದುಕೊಳ್ಳುವುದಕ್ಕಿಂತ ನೀ ಏನನ್ನ ಕಳೆದುಕೊಂಡಿದ್ದೆ ಅನ್ನುವುದು ತುಂಬಾನೇ ಮುಖ್ಯ. ಜೀವನವು ತುಂಬ ಸುಂದರವಾಗಿದೆ. ಒಂದು ದಿನ, ಒಂದು ಗಂಟೆ, ಒಂದು ನಿಮಿಷ ಮತ್ತೆ ಎಂದಿಗೂ ಕೂಡ ಬರುವುದಿಲ್ಲ. ಹಾಗಾಗಿ ನಾಳೆಯ ಕೆಲಸ ನಾಳೆ ಮಾಡಿದ್ದರಾಯಿತು, ಇಂದಿನ ಕೆಲಸ ಇಂದು ಮಾಡೋಣ ಎನ್ನುವಂತಹ ಭರವಸೆಯೊಂದಿಗೆ ಜೀವನವನ್ನು ಪ್ರಾರಂಭ ಮಾಡಿ. ಹಾಗೆಯೇ ಈ ಸಮಯವನ್ನು, ಈ ದಿನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಬೇಕು. ಋತುವು ಯುದ್ಧದ್ದಾಗಿರಲಿ ಅಥವಾ ಜೀವನದ್ದೇ ಆಗಿರಲಿ, ನಾನು ಒಳ್ಳೆಯ ಮಿತ್ರ ಎನ್ನುವುದನ್ನು ಮರೆಯಬಾರದು. ಸಮಯ ಮತ್ತು ಸಂಪತ್ತು ನಿಮಗೆ ಪ್ರತಿ ಕ್ಷಣವೂ ಕೂಡ ಗೊತ್ತಿರುತ್ತದೆ. ಸಂಪತ್ತನ್ನು ಖರ್ಚು ಮಾಡಿದರೂ ಸಹ ನಿಮ್ಮ ಹತ್ತಿರ ಎಷ್ಟು ಸಮಯ ಇದೆ ಎಂದು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸಮಯಕ್ಕಿಂತ ಅಮೂಲ್ಯವಾಗಿರ್ತಕ್ಕಂತಹ ಸಂಪತ್ತು ಬೇರೆ ಯಾವುದೂ ಕೂಡ ಇಲ್ಲ. ಹಾಗಾಗಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಜೀವನದಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಅಹಂಕಾರ ಎನ್ನುವುದು ಯಾವಾಗಲೂ ಕೂಡ ಕಾಲಿನ ಕೆಳಗೆ ಇರಬೇಕು. ಒಂದು ವೇಳೆ ಅಹಂಕಾರ ಎನ್ನುವುದು ತಲೆಗೆ ಬಂದರೆ ಕಿರೀಟವನ್ನು ಧರಿಸುವುದಕ್ಕೆ ಜಾಗ ಎನ್ನುವುದು ಇರುವುದಿಲ್ಲ. ಭಗವಂತನ ಮುಂದೆ ಯಾರೂ ಕೂಡ ಮೆರೆಯುವುದಕ್ಕೆ ಸಾಧ್ಯವಿಲ್ಲ. ಅಹಂಕಾರಿಗಳಿಗೆ ಎಂದೂ ಕೂಡ ಪ್ರಾಪ್ತಿ ಎನ್ನುವುದು ಆಗುವುದೇ ಇಲ್ಲ. ಹರೇ ಮಹಾದೇವ, ಕ್ರಾಂತಿಯಿಂದ ಇಡೀ ಜಗತ್ತನ್ನು ಬದಲಾಯಿಸಲು ಬಯಸುವವರು ಮೊದಲು ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕು. ಕ್ರಾಂತಿಕಾರಿಯಾದವನು ಹೂವಿನ ಹಾಸಿಗೆಯನ್ನು ಬಿಟ್ಟು ಕಲ್ಲು ಒರಟು ಭೂಮಿಯನ್ನು ತನ್ನದಾಗಿಸಿಕೊಳ್ಳಬೇಕು. ಅವನು ರಾಜಾನುಭವದ ಆಹ್ಲಾದಕರ ಜೀವನವನ್ನು ಮರೆತು ಅವನು ಮುಳ್ಳಿನ ಹಾದಿಯಲ್ಲಿ ನಡೆಯಬೇಕು. ಕ್ರಾಂತಿಯ ಮೊದಲ ಬೇಡಿಕೆ ತ್ಯಾಗ ಮತ್ತು ತ್ಯಾಗದ ಒಂದು ಮೊದಲ ಬೇಡಿಕೆ ಸಹಿಷ್ಣುತೆ. ಮನುಷ್ಯನ ನಿರ್ಣಯದ ಮುಂದೆ ಯಾವುದು ಕೂಡ ಅಸಾಧ್ಯವಲ್ಲ. ಯಾವುದೇ ಜೀವಿಯೂ ಕೂಡ ದೃಢವಾಗಿ ಇರುವಂತಹ ಸಂಕಲ್ಪ ಮತ್ತು ಬಲವಾಗಿ ಇರುವಂತಹ ನಂಬಿಕೆಯೊಂದಿಗೆ ಯಾವುದೇ ಒಂದು ಕೆಲಸವನ್ನು ಕೈಗೊಂಡಾಗ ದೈವಿಕ ಶಕ್ತಿಗಳು ಅವರ ಸಹಾಯಕ್ಕೆ ಬರಬೇಕು. ಇದು ಕರ್ಮ ಎನ್ನುವುದು ಹೇಳುತ್ತದೆ. ಒಬ್ಬರ ಮನೆ ಅಥವಾ ಮನಸ್ಸೇ ಆಗಲಿ, ಅಲ್ಲಿ ನಮಗೆ ಬೆಲೆ ಎಷ್ಟಿದೆ ಎನ್ನುವುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಏಕೆಂದರೆ ಇಲ್ಲಿ ನಿಮ್ಮ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿ ತಿಳಿದುಕೊಳ್ಳಿ, ನಿಮಗೆ ಅಲ್ಲಿ ಯಾವುದೇ ರೀತಿಯ ಗೌರವ ಎನ್ನುವುದು ದೊರೆಯುವುದಿಲ್ಲ ಎಂದು. ಕೇವಲ ನಿಮ್ಮ ಕಡೆಗಣಿಸುವಂತಹ ಮನಸ್ಥಿತಿ ಮಾತ್ರ ತುಂಬಿ ಹೋಗಿರುತ್ತದೆ. ಅದಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ತಲೆಯೂ ಕೂಡ ಹಾಕಬಾರದು. ನಮಗೆ ಬೇಕಾದವರ ಜೊತೆ ಬೆರೆತು ನಡೆಯಬೇಕು. ಸಾಕಾದರೆ ಅವರಿಂದ ಸರಿದು ಹೋಗಬೇಕು. ಒಂದು ವೇಳೆ ಎರಡೂ ನಮಗೆ ಬೇಡವಾದರೆ ಸುಮ್ಮನೆ ನಮ್ಮ ಮನೆಯಲ್ಲಿ ನಾವು ಮುಂದೆ ಸಾಗಬೇಕು. ಅನವಶ್ಯಕವಾಗಿ ಯಾರಿಗೂ ಕೂಡ ನಮ್ಮಿಂದ ತೊಂದರೆ ಅಪಮಾನಗಳು ಆಗಲೇಬಾರದು. ಈ ಅಮೃತದ ಹನಿಗಳನ್ನು ಪಾಲಿಸಿ. ಈಜುವ ಮನಸ್ಸು ಇದ್ದರೆ ಜ್ಞಾನ ಸಾಗರದಲ್ಲಿ ಈಜಿ. ನಡೆಯುವಂತಹ ಮನಸ್ಸು ಇದ್ದರೆ ಸನ್ಮಾರ್ಗದಲ್ಲಿ ನಡೆಯಿರಿ. ಮಾತನಾಡುವುದೇ ಆದರೆ ಸತ್ಯವನ್ನೇ ಮಾತನಾಡಿ ಹಾಗೂ ಅನುಭವದ ಒಂದು ಮಾತನ್ನ ಆಡಿ. ಶ್ರೀಕೃಷ್ಣ ಪರಮಾತ್ಮನ ಉಪದೇಶವನ್ನ ಕೇಳಿ. ಎಲ್ಲವೂ ಕೂಡ ಒಳ್ಳೆಯದೇ ಆಗುವುದು. ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿ ಇದ್ದರೂ ಕೂಡ ಅವನ ನೋವನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ಕಷ್ಟಗಳಲ್ಲಿ ನೆರಳನ್ನ ನೀಡುವಂತಹ ಯಾವ ವ್ಯಕ್ತಿಯೂ ಕೂಡ ಜೀವನದಲ್ಲಿ ಮುಂದೆಯೂ ಕೂಡ ಇರುತ್ತಾನೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ನಮ್ಮ ಎಲ್ಲ ಕಷ್ಟಗಳಲ್ಲಿಯೂ ಕೂಡ ಯಾರಾದರೂ ಆಶ್ರಯವನ್ನ ತೋರಿದರೆ ಖಂಡಿತವಾಗಿಯೂ ಕೂಡ ಆ ವ್ಯಕ್ತಿಯು ನಿಮ್ಮೊಂದಿಗೆ ನಿಜವಾದ ಬಾಂಧವ್ಯದಲ್ಲಿ ಇದ್ದಾನೆ ಎಂದೇ ಅರ್ಥ. ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ಸತ್ಯದ ದಾರಿಯಲ್ಲಿಯೇ ಹೋಗಿ. ನೀವು ನಡೆಯುವಾಗ ಒಂದು ವೇಳೆ ಎಡವಿ ಪಾತಾಳಕ್ಕೆ ಬಿದ್ದರೂ ಕೂಡ ನಿಮ್ಮನ್ನ ಮೇಲೆ ಎತ್ತುವುದಕ್ಕೆ ಆ ಭಗವಂತ ಶ್ರೀಕೃಷ್ಣನು ಬಂದೇ ಬರುತ್ತಾನೆ. ಏಕೆಂದರೆ ಧರ್ಮದ ದಾರಿಯಲ್ಲಿ ಸಾಗುವವರಿಗೆ ಧರ್ಮವೇ ರಕ್ಷಣೆಯನ್ನು ಕೊಡುತ್ತದೆ. ಮನುಷ್ಯ ತನ್ನಲ್ಲಿ ಇರುವಂತಹ ಗುಣ ನಡತೆಯಿಂದ ದೊಡ್ಡವನಾಗುತ್ತಾನೆ ಹೊರತು ಅವನ ಆಸ್ತಿ ಅಂತಸ್ತಿನಿಂದ ಅಲ್ಲ. ಕೃಷ್ಣನನ್ನ ಪಡೆಯಲು ಎಲ್ಲರೂ ಕೂಡ ಕಳೆದುಕೊಂಡರೂ ಕೂಡ ಪರವಾಗಿಲ್ಲ. ಆದರೆ ಕೃಷ್ಣ ಪರಮಾತ್ಮ ಒಬ್ಬನೇ ನಿನ್ನವನಾದರೆ ಸಕಲವೂ ಕೂಡ ನಿನ್ನದೇ. ಯಾರಿಗೆಲ್ಲ ಸತ್ಯ ಮತ್ತು ಅಸತ್ಯದ ಮಧ್ಯೆ ಸಂಘರ್ಷ ಉಂಟಾಗುವುದು, ಸತ್ಯ ಯಾವತ್ತಿಗೂ ಕೂಡ ಒಂಟಿಯಾಗಿ ನಿಲ್ಲುತ್ತದೆ. ಅಸತ್ಯದ ಜೊತೆಗೆ ಜನಸಾಮಾನ್ಯರೇ ಇರುತ್ತಾರೆ. ಆದರೂ ಕೂಡ ಅಸತ್ಯದ ಎದುರು ಸತ್ಯಕ್ಕೆ ಜಯ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಲೇಬೇಕು. ಒಬ್ಬ ಶಸ್ತ್ರಗಳನ್ನು ಎತ್ತದೆಯೇ ಗೆಲುವನ್ನು ತಂದುಕೊಡುವವನು, ಇನ್ನೊಬ್ಬ ಸೋಲುತ್ತಾ ಇದ್ದೇವೆ ಎನ್ನುವಂತಹ ಖಚಿತತೆ ಇದ್ದರೂ ಕೂಡ ಕೈ ಬಿಡದೆ ನಮ್ಮ ಬಳಿಯಲ್ಲಿಯೇ ಇರುವಂಥವನು.
ಒಂದು ಗುರಿಯನ್ನು ತಲುಪಲು 1000 ಪ್ರಯತ್ನಗಳನ್ನು ಮಾಡು, ಆದರೆ ಒಂದು ಪ್ರಯತ್ನವನ್ನು ಮಾಡಿ 1000 ಗುರಿಗಳನ್ನು ಮುಟ್ಟುವಂತಹ ಆಸೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಇಟ್ಟುಕೊಳ್ಳಬೇಡ. ಅದು ಎಂದಿಗೂ ಕೂಡ ಆಗದೇ ಇರುವಂತಹ ಕೆಲಸ. ಒಂದು ಮಾತನ್ನು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಮುಖ, ಈ ಸೌಂದರ್ಯ, ಈ ದೇಹ ಎನ್ನುವಂಥದ್ದು ಯಾವುದು ಕೂಡ ನಮ್ಮದಲ್ಲ, ನಮ್ಮ ಸ್ವಂತದ್ದಲ್ಲ. ನಾವು ಸಾಲದ ರೂಪದಲ್ಲಿ ಪಡೆದಿರುತ್ತೇವೆ. ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನ ಹಿಂತಿರುಗಿಸಲೇಬೇಕು. ಎಲ್ಲ ಸಮಯದಲ್ಲಿಯೂ ಕೂಡ ನೀವು ದುಡ್ಡನ್ನು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲಿಯೂ ಕೂಡ ನಿಮ್ಮನ್ನು ದುಡ್ಡು ಉಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮನ್ನು ಉಳಿಸಬೇಕಾಗಿರುವುದು ಮೇಲೆ ಇರುವಂತಹ ಆ ಪರಮಾತ್ಮ ಮಾತ್ರ. ನಿಮ್ಮ ಹಣೆಯಲ್ಲಿ ಎಲ್ಲಿಯವರೆಗೆ ಜೀವಿತದ ಅವಧಿ ಎನ್ನುವುದು ಬರೆದಿರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ನೀವು ಬದುಕಿ ಉಳಿಯುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ 3 ದಿವಸದ ಈ ಸಂತೆಯಲ್ಲಿ ನಾನು, ನನ್ನದು, ನಾನೇ ದೊಡ್ಡವನು ಎನ್ನುವಂತಹ ಅಹಂಕಾರವನ್ನು ದೂರನೇ ತಳ್ಳಿ ಹಾಕಿ. ಯಾವಾಗ ನಿಮ್ಮ ಉದ್ದೇಶಗಳು ಶುದ್ಧವಾಗಿ ಇರುತ್ತದೆಯೋ ಅಂದು ನೀವು ಯಾರನ್ನೂ ಕೂಡ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ. ಹಾಗಾಗಿ ನಾವು ಇಟ್ಟುಕೊಂಡಿರುವಂತಹ ಉದ್ದೇಶವು ಶುದ್ಧವಾಗಿ ಇರಲಿ. ನೀನು ಉದ್ದೇಶಪೂರ್ವಕವಾಗಿ ಒಬ್ಬರಿಗೆ ಅನ್ಯಾಯ ಮಾಡಿದರೆ ಅನ್ಯಾಯಕ್ಕೆ ಒಳಗಾದವರ ಸೇಡಿನ ಭಾರವನ್ನು ಭಗವಂತ ಹೊರುವನು. ನಿನ್ನ ಕೆಟ್ಟ ಸಮಯದಲ್ಲಿ ಅವನು ಖಂಡಿತವಾಗಿಯೂ ಕೂಡ ಬಂದೇ ಬರುವನು. ಹಾಗಾಗಿ ಜೀವನದಲ್ಲಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಿನ್ನಿಂದ ಒಳ್ಳೆಯದನ್ನು ಇತರರಿಗೆ ಮಾಡಲು ಆಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ನೀನು ಇತರರಿಗೆ ಎಂದಿಗೂ ಕೂಡ ಕೆಡಕನ್ನು ಬಯಸಬೇಡ. ನಾವು ಇತರರಿಗೆ ಏನನ್ನು ಬಯಸುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ಮರುಕಳಿಸುವುದು. ಮನುಷ್ಯ ಮತ್ತು ಪ್ರಾಣಿಗಳ ಮೇಲೆ ನೀವು ಯಾವ ರೀತಿಯ ವರ್ತನೆಯನ್ನು ಮಾಡುತ್ತೀರಾ ಅದೇ ರೀತಿ ನೀವು ಒಳ್ಳೆಯದನ್ನು ಮಾಡಿದರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದನ್ನೇ ಅನುಭವಿಸಬೇಕಾಗುತ್ತದೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. ನಮ್ಮ ಕರ್ಮಗಳು ಕಳೆಯಬೇಕಾದರೆ ನಾವು ಸಹಾನುಭೂತಿಯಿಂದ ವರ್ತಿಸಬೇಕು, ಸಹಾಯದ ಮನೋಭಾವನೆಯನ್ನು ಹೊಂದಿರಬೇಕು, ಹಾಗೂ ಯಾರು ನಮಗಿಂತ ಬಲಹೀನರೋ ಅವರ ಸಹಾಯಕ್ಕೆ ನಿಲ್ಲಬೇಕು. ಆ ಒಂದು ಮಹಾನ್ ಕಾರ್ಯವೇ ಸಾಕು ನಿಮ್ಮನ್ನ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಕೊಂಡೊಯ್ಯುವುದಕ್ಕೆ. ಮನುಷ್ಯ ಹೇಳುತ್ತಾನೆ, ಸ್ವಲ್ಪ ಹಣ ಬಂದರೆ ಏನಾದರೂ ಮಾಡಿ ತೋರಿಸುತ್ತೀನಿ ಅಂತ, ಆದರೆ ಹಣ ಎನ್ನುವುದು ಹೇಳುತ್ತದೆ, ನೀನು ಏನಾದರೂ ಮಾಡಿ ತೋರಿಸು, ನಾನೇ ನಿನ್ನ ಬಳಿಯಲ್ಲಿ ಬರುತ್ತೇನೆ ಅಂತ. ದ್ವೇಷ, ಕೋಪ, ಪ್ರತೀಕಾರ ಮತ್ತು ಇತರೆ ಭಾವನೆಗಳಿಂದ ನಮ್ಮ ಶತ್ರುಗಳು ಸೃಷ್ಟಿಯಾಗುತ್ತಾರೆ ಹೊರತು ಪ್ರೀತಿಯನ್ನು ಹರಡುವಂತಹ ಮೂಲಕ, ನಾವು ಪ್ರೀತಿಯನ್ನು ಹಂಚುವ ಮೂಲಕ ನಾವು ಜನರನ್ನು ನಮ್ಮ ಕಡೆಗೆ ಸೆಳೆಯಬೇಕು. ಕೋಪದಿಂದ ಏನನ್ನು ಕೂಡ ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹೊಗಳಿದಾಗ ಹಿಗ್ಗಬಾರದು, ತೆಗಳಿದಾಗ ಕುಗ್ಗಲೂಬಾರದು. ಯಾರೇ ಏನೇ ಹೇಳಲಿ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಬದುಕು ಇನ್ನೊಬ್ಬರ ಕೈಗೆ ಗಾಜಿನ ಹಾಗೆ ಆಗಬಾರದು. ನಾವು ನಮ್ಮ ನಿರ್ಧಾರಗಳನ್ನಾಗಲಿ, ನಾವು ಬದುಕುವ ರೀತಿ ನೀತಿಗಳೇ ಆಗಲಿ ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ನೀಡುವಂತಹ ರೀತಿಯಲ್ಲಿ ಇರಬೇಕೇ ವಿನಃ ನಮ್ಮಿಂದ, ನಾವು ಬದುಕುತ್ತಿರುವಂತಹ ಜೀವನ ಶೈಲಿಯಿಂದ ಇನ್ನೊಬ್ಬರ ಜೀವನ ಎನ್ನುವುದು ಹಾಳಾಗುವಂತೆ ಇರಲೇಬಾರದು. ಯಾವಾಗಲೂ ಕೂಡ ನಿರಂತರವಾಗಿ ಮಾತನಾಡುವವರ ಬಳಿ ರಹಸ್ಯವನ್ನು ಹೇಳಬಾರದು. ಯಾವಾಗಲೂ ಕೂಡ ಪ್ರತಿವಾದ ನಡೆಸುವವರ ಬಳಿ ವಾದವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಅತಿ ಬುದ್ಧಿವಂತಿಕೆ ತೋರಿಸುವವರ ಬಳಿ ಹೋಗಿ ಬುದ್ಧಿ ಹೇಳಲೇಬಾರದು. ಎಲ್ಲ ಬಿಟ್ಟವರ ಬಳಿ ಜಗಳವನ್ನು ಮಾತ್ರ ಖಂಡಿತವಾಗಿಯೂ ಬದುಕಿನಲ್ಲಿ ಮಾಡಲೇಬಾರದು. ಜೀವನದಲ್ಲಿ ಕೆಲವರು ಬಂದಾಗಲೂ ಕೂಡ ಅದನ್ನು ಸಾಮಾನ್ಯ ಕ್ಷಣದಂತೆ ಹೆಚ್ಚು ಖುಷಿ ಪಡುವ ಸಂದರ್ಭ ಕಳೆದು ಬಿಡುತ್ತಾರೆ. ಆದರೆ ಅವರಿಗೆ ಖುಷಿ ಪಡುವುದಕ್ಕೆ ಗೊತ್ತಿಲ್ಲ ಅಂತ ಅಲ್ಲ, ಅವರಿಗೆ ಗೊತ್ತು ಹೆಚ್ಚು ಖುಷಿ ಪಟ್ಟು ಕ್ಷಣಗಳೆಲ್ಲವೂ ಕೂಡ ಕೊನೆಗೆ ನೋವನ್ನೇ ತಂದುಕೊಡುತ್ತದೆ ಎಂದು. ನಾವು ಮಾಡುವ ಕೆಲಸ ಇನ್ನೊಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಬ್ಬರು ಪರಮಾತ್ಮ, ಇನ್ನೊಬ್ಬರು ಅಂತರಾತ್ಮ. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ನಾವು ಮಾಡುವಂತಹ ಕೆಲಸ ಇನ್ನೊಬ್ಬರಿಗೆ ಸರಿ ಎನಿಸಬೇಕು. ನಿನ್ನ ಮಿತ್ರರೇ ನಿನಗೆ ಈಜು ಕಲಿಸುವ ನೆಪದಲ್ಲಿ ಮುಳುಗಿಸಬಹುದು. ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡ. ಒಬ್ಬರನ್ನ ಕುರುಡನಾಗಿ ನಂಬಲು ಹೋದರೆ ನಿನ್ನನ್ನೇ ಅವರು ಕೆಳಗೆ ತಳ್ಳಿಬಿಡುತ್ತಾರೆ.
ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ. ಈಗಿನ ಮಾನವರು ಅತಿಯಾದ ಬುದ್ಧಿವಂತಿಕೆಯಿಂದ, ಅತಿಯಾದ ಒಂದು ನಯವಂಚಿಕೆಯಿಂದ ಕೇವಲ ತಮ್ಮ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳುವ ಬಗೆಯನ್ನ ನೋಡುತ್ತಾರೆ ವಿನಃ ನಮ್ಮ ಈ ಒಂದು ನಿರ್ಧಾರಗಳಿಂದ ಬೇರೆಯವರ ಜೀವನಕ್ಕೆ ಯಾವ ರೀತಿಯಾಗಿ ತೊಂದರೆ ಉಂಟಾಗುತ್ತದೆ ಎನ್ನುವುದಾಗಿ ಯಾರೂ ಕೂಡ ಯೋಚನೆಯನ್ನ ಮಾಡುವುದಕ್ಕೆ ಹೋಗುವುದಿಲ್ಲ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುತ್ತಾರೆ ಎನ್ನುವುದನ್ನು ಅವರು ಮರೆತು ಬಿಡುತ್ತಾರೆ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಸುಖದಲ್ಲಿ ಎಲ್ಲರೂ ಕೂಡ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುತ್ತಾನೆ. ಬಣ್ಣದ ಮಾತುಗಳು ಮುತ್ತಾಗುತ್ತವೆ, ಸತ್ಯದ ಮಾತುಗಳು ಮುಳ್ಳುಗಳಾಗುತ್ತವೆ. ಇದೇ ಈಗಿನ ಜನರ ಮನಸ್ಥಿತಿಯಾಗಿದೆ. ಬಾಗುವುದರಿಂದ ಸಂಬಂಧಗಳು ಉಳಿಯುವುದಾದರೆ ಬಾಗಿಬಿಡಿ, ಆದರೆ ಪ್ರತಿ ಬಾರಿಯೂ ಕೂಡ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟು ಬಿಡಿ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲುವನ್ನು ಸಾಧಿಸಬಹುದು, ಆದರೆ ಕರ್ಮ ಎನ್ನುವುದು ಎದುರಾಗುವ ವೇಳೆಗೆ ಧರ್ಮ ಅವನನ್ನ ಸುಡಲು ಪ್ರಾರಂಭಿಸುತ್ತದೆ. ಅವನ ಒಂದು ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.